ಸರ್ಕಾರ ಮನಸ್ಸು ಮಾಡಿದೆ ಈ ಸಾರಿ 75,000 ಕೋಟಿ ಆಗಲಿ ಕೊಟ್ಟು ಏನಾದ್ರೂ ಮಾಡಿ ರೈತರ ಜಮೀನನ್ನು ಬಿಡಿಸಿ ಅದಕ್ಕೆ ಆ ಅಪ್ಪರ್ ಕೃಷ್ಣ ಯೋಜನೆಯನ್ನು ಜಾರಿ ಮಾಡಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿದೆ ಸರ್ಕಾರ. ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಆದ್ರಿಂದ ಈ ಅಪ್ಪರ್ ಕೃಷ್ಣ ಯೋಜನೆ ಒಂದು ಕಾರ್ಯಗತ ಆಗಿ ಸಮರ್ಪಕವಾಗಿ ಏನಾದರೂ ಉತ್ತರ ಕರ್ನಾಟಕದ ಎಲ್ಲ ಭಾಗಗಳಿಗೆ ನೀರು ಹೋದ್ರೆ ಇದು ಇಡೀ ಭಾರತ ದೇಶದಲ್ಲಿ ಒಂದು ದೊಡ್ಡ ಮುಂದುವರೆದಂತ ಪ್ರದೇಶ ಆಗುತ್ತೆ ಉತ್ತರ ಕರ್ನಾಟಕ ಅಂತಕ್ಕಂಥದ್ದನ್ನು ನಾವು ಆಶಾದಾಯಕವಾಗಿ ಅಲ್ಲ, ಆತ್ಮಸಾಕ್ಷಿಯಾಗಿ ನಾವು ಈ ವಿಚಾರವನ್ನು ನಂಬಬಹುದು. ಇಂಥ ಒಂದು ಯೋಜನೆ ಅದು ಯಾಕೆ ನಿಂತಿದೆ, ಯಾರಿಂದ ನಿಂತಿದೆ, ಎಲ್ಲಿ ನಿಂತಿದೆ ಬೇಡ. ಹೌದು, ಇವತ್ತು ಕೇಂದ್ರ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಇಂಥ ಮಹತ್ತರ ಯೋಜನೆಗಳನ್ನು ತೆಗೆದುಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂತ ಸಂದರ್ಭಕ್ಕೋಸ್ಕರನೇ ರಾಷ್ಟ್ರೀಯ ಯೋಜನೆಗಳು ಅಂತಕ್ಕಂಥ ಒಂದು ಸ್ಕೀಮನ್ನು ತಂದು ಯಾವ ರಾಜ್ಯ ಒಂದು ಉತ್ತಮವಾದಂತ ಇಂಥ ಯೋಜನೆಗಳನ್ನು ತರುವಂತ ಕಾಲದಲ್ಲಿ ಅವನ್ನ ರಾಷ್ಟ್ರೀಯ ಯೋಜನೆಗೆ ಸೇರಿಸಿಕೊಂಡು ಆ ರಾಷ್ಟ್ರೀಯ ಯೋಜನೆಯ ಮುಖಾಂತರ ಹಣವನ್ನ ತೊಡಗಿಸಿ ಆ ಯೋಜನೆಗಳನ್ನು ಪೂರ್ಣಗೊಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರದ ಬಕ್ಕಸ ಬರದಲೇನೆ, ಹಣ ಬರದಲೇನೆ, ರಾಜ್ಯ ಸರ್ಕಾರದ ಬಕ್ಕಸದಿಂದಲೇ ಇಂಥ ಮಹತ್ತರವಾಗಿರ್ತಕ್ಕಂಥ ಯೋಜನೆಗಳಿಗೆ ಬಂಡವಾಳವನ್ನ ಹೂಡ್ಲಿಕ್ಕೆ ಆಗೋದಿಲ್ಲ. ಇದು ಇರ್ತಕ್ಕಂಥ ವ್ಯತ್ಯಾಸ. ಇದು ಸುಮ್ಮನೆ ಉತ್ತರ ಕರ್ನಾಟಕ ಅಂದ್ರೆ ಆಗೋದಿಲ್ಲ. ಅದು ಬಹಳ ವೈಮಾನಿಕವಾಗಿ, ಬಹಳ ಸವಿಸ್ತಾರವಾಗಿ, ಉತ್ತಮವಾದಂಥ ವಾತಾವರಣವನ್ನ ಎಲ್ಲ ಕೇಂದ್ರಗಳನ್ನು ಹೊಂದಿರತಕ್ಕಂಥ ಒಂದು ಉತ್ತಮವಾದಂಥ ಈ ಉತ್ತರ ಕರ್ನಾಟಕ ಆಗಿದೆ. ಆ ಕರ್ನಾಟಕವನ್ನ ನಾವು ನಿಜವಾಗ್ಲೂ ಪ್ರಶಂಸನೆ ಮಾಡಬೇಕು. ಆ ಮಟ್ಟದಲ್ಲಿ ಆಗಿದೆ. ಇವತ್ತು ಹಾವೇರಿನಲ್ಲಿ ವರದಾ ಇಲ್ದೇ ಇದ್ರೆ ಅವ್ರು ಎಲ್ಲಿ ಕಬ್ಬು, ವರದಾ ನದಿ ಇಲ್ದೇ ಇದ್ರೆ ಎಲ್ಲಿ ಕಬ್ಬು ಬೆಳೀತಾ ಇದ್ರು, ಅಪ್ಪರ್ ಭದ್ರಾ ಇಲ್ದೇ ಇದ್ರೆ ಎಲ್ಲಿ ಕಬ್ಬು ಬೆಳೀತಾ ಇದ್ರು. ಏನೋ ಅಪ್ಪರ್ ಭದ್ರಾದಿಂದ ಸ್ವಲ್ಪ ನೀರು ಬರೋ ಹೊತ್ತಿಗೆ ಇವತ್ತು ವರದಾ ನದಿಯಿಂದ ಇವತ್ತು ಹಾವೇರಿ ಜಿಲ್ಲೆ ಜೀವಂತವಾಗಿ ಇವತ್ತು ಒಂದು ಉತ್ತಮವಾದಂಥ ಜಿಲ್ಲೆಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗಿದೆ. ಇಂಥ ಅನೇಕ ವಿಚಾರಗಳನ್ನು ನಾವು ಮನಗಂಡು ಇವತ್ತು ಆತ್ಮಸಾಕ್ಷಿಯಾಗಿ ನಾವು ಹೋರಾಟವನ್ನು ಮಾಡ್ತಕ್ಕಂಥದ್ದನ್ನ ಕಲಿಬೇಕಾಗುತ್ತೆ. ಹೌದು, ನಿಜ. ಇವತ್ತು ಅಧ್ಯಕ್ಷರೇ ಈಗ ಉತ್ತರ ಕರ್ನಾಟಕದವ್ರು ಯಾರು ಮಾತಾಡ್ಲಿಲ್ಲ. ಬರೇ ಹಳಿ ಮೈಸೂರು ಭಾಗದವ್ರು ಮಾತಾಡಿಸಿ ಮಾಡೋಣ ಬಿಡ್ರಿ. ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ಮಾತಾಡ್ಲಿಕ್ಕೆ ಬಿಡ್ರಿ ಅಧ್ಯಕ್ಷರೇ. ನೀವು ಹಳೆ ಮೈಸೂರು ಭಾಗದಲ್ಲಿ ಉತ್ತರ ಕರ್ನಾಟಕದವರು ಸಮಗ್ರವಾಗಿ ಮಾತಾಡ್ಬೇಕಾಗಿಲ್ಲ, ಎಲ್ಲರಿಗೂ ಮಾತಾಡ್ಲಿ. ಅಧಿಕಾರ ನಿಮ್ಗೆ ನೀವು ಕರ್ನಾಟಕದ ಜನ ನೀರಾವರಿಯಲ್ಲಿ ಯಾವ ರೀತಿ ಅನ್ಯಾಯ ಆಗಿದೆ ನಮ್ಗೆ ಗೊತ್ತು. ಉತ್ತರ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕದ ಬಗ್ಗೆ ಅವ್ರಿಗೇನು ಗೊತ್ತು? ಉತ್ತರ ಕರ್ನಾಟಕ
ಸುಮ್ನೆ ಮಾತಾಡ್ತಾರೆ, ಮೋದಿ ಅಂದ್ರು. ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಅವ್ರು ಮಾತಾಡ್ಬೇಕಾದ್ರೆ ಗೊತ್ತಿರ್ಲಿಲ್ಲ ಯಾವ ಅವ್ನು. ಮಾತಾಡ್ಲಿ? ಗೊತ್ತಿದೆ. ಉತ್ತರ ಕರ್ನಾಟಕದ ಜನ ಬಹಳ ಹೇಳಿದೆ ಉತ್ತರ ಕರ್ನಾಟಕನ. ಬೆಳಗ್ಗೆ ಏನ್ ಮಾಡಿದ್ರೆ ಉತ್ತರ ಕರ್ನಾಟಕದ ಆ ಮುಖ್ಯಮಂತ್ರಿ ಪೀಠದಿಂದ ಈ ಆಗಿರ್ಲಿಲ್ವಾ? ಅನ್ಯಾಯ ಆಗ್ತಾ ಇದೆ. ಎಲ್ಲೋಗಿದ್ರೆ ಅವತ್ತೆಲ್ಲ ಉತ್ತರ ನೀವು ಕರ್ನಾಟಕ ಅವಕಾಶ ಕೊಡಬೇಕು. ಅಲ್ಲ, ಆಯ್ತು ನೆಕ್ಸ್ಟ್ ಅವ್ರಿಗೆ ಕೊಡ್ರಪ್ಪ. ಕುಂಡ್ರಲಕ್ ಬಂದಿಲ್ಲ ಕುತ್ಕೊಳ್ಳಿ ನೀವು. ನಮ್ಮ ನ್ಯಾಯ ಕೇಳ್ತಾ ಇದೀವಿ. ಏನ್ ಹೇಳ್ತೀರಿ? ನಿಮ್ ವಿಜೇಂದ್ರ ಮಾತಾಡೋದ್ರಿ? ನಾವು ಮಾತಾಡಕ್ಕೆ ಅವಕಾಶ ಕೊಟ್ಟರೆ ನೀವು ಕುಂದಿರ್ಬೇಕು. ಉತ್ತರ ಕುತ್ಕೊಳ್ಳಿ ಕರ್ನಾಟಕ ನೀವು. ಒಮ್ಮೆ ಅವ್ರು ಮಾತಾಡ್ಲಿ ದಕ್ಷಿಣ ಅವ್ರೇನು ಕರ್ನಾಟಕ ಜಾತಿ ತಪ್ಪಿ ಉತ್ತರ ಕರ್ನಾಟಕ ಮಾತಾಡ್ತಾ ಇಲ್ಲ. ಅವ್ರಿಗೆ ಉತ್ತರ ಏ, ಕರ್ನಾಟಕ ನಮ್ಗೂ ಕರ್ನಾಟಕದವ್ರು ಮಾತಾಡ್ತಿಲ್ಲ. ಮಾತಾಡ್ತಾ ನಾವು ಇಲ್ಲ. ಕರ್ನಾಟಕ ಮಾತಾಡ್ತಾ ಯಾರು ಅಂದೆ? ಉತ್ತರ ಕರ್ನಾಟಕ ನೀವು ಒಂದೇ ಕಡೆ ನೀವು ಮಾಡಿದ್ರೆ ಬರೇ- ನಾವ್ಯಾಕ್ ಬರೇ ಪಡ್ಕೊಳ್ತಿದ್ವಿ? ಮೈಸೂರು ಭಾಗದವ್ರು ಮಾತಾಡಕ್ ಆಯ್ತು. ಹೋಗ್ತೀರಿ? ನೀವು ಒಬ್ಬ ರೀತಿ ಮಾಡಿದ್ರೆ ನಾವ್ಯಾಕ್ ಕೇಳ್ತಿದ್ವಿ? ನೀವೇನ್ ಎಲ್ಲ ಹೇಳ್ತೀರಿ? ಮಾಡಿಲ್ಲ ಇಲ್ಲಿ ಸುಮ್ನೆ ನಮ್ ಪಾಠ ನಮ್ದು ಏನ್ ಮಾಡ್ತೀರಿ. ಕಷ್ಟ ಇದೆ ನಾವು ಹೇಳ್ಕೊತೀವಿ. ಮಾಡ್ರಿ ಒಬ್ಬ ರೀತಿ ಮಾತಾಡ್ತಾ ಶಿವಲಿಂಗ ಗೌಡ್ರೆ ನಿಮ್ಗೆ ಅರ್ಥ ಆಗಿಲ್ಲ, ಕೂತ್ಕೊಳ್ಳಿ. ಅವ್ರಿಗೂ ಕೊಬ್ಬರಿ ಕೊಬ್ಬರಿ ಅಲ್ಲ ಕೊಬ್ಬರಿ ಅಲ್ಲ. ಮಾತಾಡಿದ್ಮೇಲೆ ಆಯ್ತು ಆಯ್ತು ಆಯ್ತು